ಅಮ್ಮ, ಅದಕ್ಕೆ ಚಂದ ಕಾಣಿಸ್ತಾ ಇದ್ದಾರಲ್ಲನೇ? ಹೂನೆ, ಚಂದ ಕಾಣಿಸ್ತಾ ಇದ್ದಾಳೆ. ಅಲ್ಲ, ಇನ್ನೊಂದು ಎಡವಟ್ಟಾಗ್ಯದಲ್ಲ ಹಿಮ. ಏನೇ ಅಮ್ಮ, ಎಂತ ಎಡವಟ್ಟ? ಬೀಗ್ರಿಗೆಲ್ಲ ಕೊಡಕ್ಕೆ ಸೀರೆ ಬಟ್ಟೆ ತಂದಿದ್ವಲ್ಲ, ಅದನ್ನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡೇ ಇಲ್ಲ ಮಾರೈತಿ. ಅಯ್ಯೋ, ಅಣ್ಣನ ಸೂಟ್ ಕೇಸಲ್ಲೇ ಹಾಕಿಟ್ಟಿದ್ನಲ್ಲ ಅಮ್ಮ, ಎಲ್ಲಿಗೆ ಹೋಗ್ತದ? ಹೂನೆ ಮಾರೈತಿ, ನೀನೆಲ್ಲ ಸೂಟ್ ಕೇಸಲ್ಲಿ ಹಾಕಿಟ್ಟಿದ್ದೆ. ಅದು ನಮ್ಮ ಅಣ್ಣನ ಸೊಸೆ ಅದೆಯಲ್ಲ, ಒಂಥರದ ಹಿಂಗ್ಸದು ದೊಡ್ಡ ಚುರುಕು. ನಂದೇ ಇದು, ಅಷ್ಟು ಮದುವೆ ಮನೆ ಮಾಡೀನಿ, ಇಷ್ಟು ಮದುವೆ ಮನೆ ಮಾಡೀನಿ, ಹಾಗೆ ಹೀಗೆ ಅಂತ ಬಿಂಬಿಸ್ತಿತ್ತ. ಅದು ಇಲ್ಲೆಲ್ಲ ಬೇಡ, ಬೇರೆ ಕವರಲ್ಲಿ ಹಾಕಿಟ್ಕೊಳ್ಳೋಣ ಅಂತ ಎಲ್ಲ ಸಪ್ರೇಟ್ ಕವರಲ್ಲಿ ಹಾಕಿಡ್ತು. ಇಟ್ಟಿದ್ದು ನೋಡಿದ್ರೆ ಈಕೆ ನಾನು ತರಲೇ ಇಲ್ಲ, ಮರ್ತೇ ಹೋತು ಅಂತ ಅದೇ ಕಣೆ. ಎಂತ ಮಾಡೋದೆ, ನಂಗೊಂಥರ ಆತ ಅದೇ ಮಾರೈತಿ. ಅಯ್ಯೋ ಅಮ್ಮ, ಈಗ ಎಂತ ಮಾಡೋದೆ? ಈಗ ಅವ್ರು ನಮಗೆಲ್ಲ ಸೀರೆ ಬಟ್ಟೆ ಕೊಟ್ಟರೆ ನಾವೆಂತ ಕೊಡಲ ಅಂದರೆ ಸರಿ ಆಗಲ್ಲ ಅಲ್ಲನೇ ಅಮ್ಮ? ಹೂನೆ ಮಾರೈತಿ, ಎಂತ ಮಾಡೋದಂತಾನೆ ತಲೆ ಬುಡ ಹರಿತಿಲ್ಲ. ಅಶ್ವಿನಿ, ಹೇಮಂತ್ ಅವರೇ, ಕುಡಿಯೋಕ್ಕೆ ಎಂಥದಾರು ಬೇಕಾ? ಸುಮಾರು ಹೊತ್ತಾಗಿ ಎದ್ನಿತ್ತು. ಎಳ್ನೀರು ಇಲ್ಲ ಜ್ಯೂಸು ಎಂಥದಾರು ತಂದು ಕೊಡ್ಲಾ? ಬೆಳ್ಳಿ ಅಕ್ಕ, ನನಗೆ ಎಂಥದ್ದು ಬೇಡ, ನಿಮಗೆಂಥದಾರು ಬೇಕಾ? ಇಲ್ಲ, ನಂಗೂ ಎಂಥದ್ದು ಬೇಡ. ನೀ ಎಂಥದಾರು ಕುಡಿಯೋದಾರು ಕುಡಿ. ಅಕ್ಕ, ನಮ್ಮಿಬ್ರಿಗೆ ಎಂತ ಬೇಡ ಕಣೆ ಅಕ್ಕ. ಅಮ್ಮ, ಆ ಅಕ್ಕ ಯಾರು? ತುಂಬ ಒಳ್ಳೆಯವರು, ತುಂಬ ಚಂದ ಮಾತಾಡ್ತಾರೆ. ಆ ಹುಡುಗಿ ಅಲ್ಲೇ ಊರು ಮನೆಯದು. ಎಂಗೇಜ್ಮೆಂಟಲ್ಲೂ ಅಷ್ಟೇ ಭಾರಿ ಓಡಾಡ್ತಿತ್ತು. ಇವಳು ಅಶ್ವಿನಿಗೆ ಸ್ವಲ್ಪ ಕ್ಲೋಸ್ ಅನ್ಸುತ್ತೆ ಅವಳು. ಈಗಲೂ ಅಷ್ಟೇ ನೋಡು, ಸ್ಟೇಜ್ ಮೇಲೆ ಅದೇ. ಅಮ್ಮ, ಆ ಅಕ್ಕನ್ನೇ ಈ ಕಡೆ ಕರೆದು ಹೇಳೋಣನೆ ಹಿಂಗಾಗ್ಯದೆ ಅಂತ. ಥೂ, ಎಂತ ಹೇಳದ ಏನ ಮಾರೈತಿ. ನಾನೇ ಹೇಳ್ತೀನಿ ನೋಡೋಣ, ತಡಿ ನೀ ಅಂತ ಹೇಳ್ಬೇಡ, ನಾ ಅಶ್ವಿನಿಗೆ ಹೇಳ್ತೀನಿ, ಅದು ಕರೀತದೆ ಈ ಕಡೆ. ಅಶ್ವಿನಿ, ಅಶ್ವಿನಿ, ಎಂತ ಅಮ್ಮ? ಅವರಲ್ಲಿ ನಿಮ್ಮ ಅಕ್ಕ ನಿಂತಾರಲ್ಲ, ಅವ್ರನ್ನ ಚೂರು ಈ ಕಡೆ ಕಳಿಸ್ತೀಯಾ ಅಂಚೆ ಅಂತ ಮಾತಾಡ್ಬೇಕಿತ್ತ? ಹಾಂ ಅಮ್ಮ. ಬೆಳ್ಳಿ ಅಕ್ಕ, ಬೆಳ್ಳಿ ಅಕ್ಕ, ಅಲ್ಲಿ ಇವ್ರ ಅಮ್ಮ ಕರೀತಾ ಇದ್ದಾರೆ, ಒಂಚೂರು ಆ ಕಡೆ ಹೋಗ್ತೀಯಾ? ನನ್ನ? ಓ, ನೀವು ಫ್ಯಾಮಿಲಿ ಫೋಟೋ ತಕ್ಕೊಬೇಕೇನೋ? ನಾ ಬಂದು ಮಧ್ಯ ನಿಂತೀನಿ. ಥೋ, ನಾನೊಬ್ಳಂದು. ಸಾರಿ ಕಣೆ ಅಶ್ವಿನಿ, ನಾ ಹೋಗ್ತೀನತ್ತ. ಥೋ, ಹಂಗಲ್ಲ ಪುಟ, ಒಂಚೂರು ಈ ಕಡೆ ಬಾ, ಇಲ್ಲಿ ನಿನ್ನ ಹತ್ರ ಎಂತ ಮಾತಾಡ್ಬೇಕಿತ್ತು. ನಾವು ಫ್ಯಾಮಿಲಿ ಫೋಟೋ ಆವಾಗಲೇ ತಕ್ಕೊಂಡದಾರು ಮತ್ತೆ ತಕ್ಕೋತೀವಿ, ಇಲ್ಲೊಂಚೂರು ಬಾ. ಹಾಂ ಆಂಟಿ, ಬಂದೆ. ಎಂತ ಆಂಟಿ, ಎಂತ ಕರೆದ್ರಲ್ಲ? ಎಂತ ಗೊತ್ತಾ ಪುಟ, ನಂಗೆ ನಿನ್ನ ಹೆಸರು ಗೊತ್ತಿಲ್ಲ. ಎಂತ ಹೇಳಿ ನಿನ್ನ ಹೆಸರು? ಅಯ್ಯೋ, ನನ್ನ ಹೆಸರು ಕೇಳಕ್ಕೆ ನೀವು ಇಲ್ಲಿ ತನಕ ಕರೆದ್ರ? ನನ್ನ ಹೆಸರು ಭಾವನಾ ಅಂತ ಆಂಟಿ. ಥೋ, ಇಲ್ಲ ಪುಟ, ಎಂತ ಭಾವನಾ ಅಲ್ಲ. ಎಂತ ಆಗಿದೆ ಗೊತ್ತಾ ಭಾವನಾ, ನಾವು ಬೀಗ್ರಿಗೆ ಕೊಡೋಕ್ಕಂತ ಸೀರೆ ಎಲ್ಲ ಸರಿ ಮಾಡಿ ಇಟ್ಟಿದ್ವಿ. ಅಶ್ವಿನಿ ಅಪ್ಪ ಅಮ್ಮಗೆ ಮತ್ತು ಅವ್ರ ಸೋದರ ಮಾವಿಗೆ, ಚಿಕ್ಕಪ್ಪ ಚಿಕ್ಕಮ್ಮಗೆ ಎಲ್ಲ ಸೀರೆ ತೆಗ್ದಿವಿ. ಅದನ್ನೆಲ್ಲ ಇವಾಗಲೇ ಕೊಡೋಣ ಅಂತ ಎಲ್ಲ ತೆಗ್ದಿಟ್ಟಿದ್ವಿ. ಅದು ನಮ್ಮ ಅಣ್ಣನ ಸೊಸೆ ಸ್ವಲ್ಪ ಎಡ್ವಟ್ ಮಾಡಿ ಅದನ್ನು ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟಾಳೆ ಮಾರೈತಿ. ಈಗ ಅವರೆಲ್ಲರೂ ನಮಗೆಲ್ಲ ಸೀರೆ ಬಟ್ಟೆ ಕೊಡ್ತಾರಲ್ಲ, ಸರಿ ಮಾಡ್ಕೋತಾ ಇದ್ರು, ನಾನು ನೋಡಿದೆ. ಮತ್ತೀಗ ನಾವು ಎಂತ ಕೊಡೋಕ್ಕಿಲ್ಲ ಕಣೆ. ನಿಮಗೆ ಗೊತ್ತು, ಚೌಟ್ರಿಯಿಂದ ನಮ್ಮನೆ ಭಾರಿ ದೂರ, ಸುಮಾರು ಏನಿಲ್ಲ ಅಂದರೂ ಒಂದು 2 ಗಂಟೆ ಬೇಕು ಕಣೆ. ಹಾಗಾಗಿ ಈಗ ಹೋಗಿ ತರೋಕ್ಕೂ ಆಗಲ್ಲ, ಅಷ್ಟೊತ್ತಾಗಲ್ಲ. ನಿಮ್ಮ ಕಡೆಯವರೆಲ್ಲ ಹೊರಡ್ತಾ ಇದ್ದಾರೆ, ನಿಮ್ಮ ಕಡೆ ಬಸ್ಸು ಹೊರಡ್ತದಂತೆ ಲಾಸ್ಟ್ ಪಂಕ್ತಿ ಊಟ ಆಗೋಕ್ಕೆ. ಈಗ ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ ಮರೈತಿ. ಅದಕ್ಕೆ ನನ್ನ ಮಗಳು ಅಕ್ಕನ ಹತ್ರ ಒಂಚೂರು ಹೇಳೋಣ ಅಂದ್ಲ, ಹಂಗೆ ಹೇಳಿದೆ ಕಣೆ. ಹ್ಞೂ ಅಕ್ಕ, ಎಂತ ಮಾಡೋದಂತಲೇ ಗೊತ್ತಾಗ್ತಿಲ್ಲ ಮರ್ರ. ಥೋ, ಹೌದಾ? ನಮ್ಮ ಊರು ಮನೇಲಿ ಒಬ್ಬ ಅಣ್ಣ ಇದ್ದಾನೆ, ನಿಮ್ಮ ಮನೆಗೆ ಮದುವೆ ಪತ್ರಿಕೆ ಎಲ್ಲ ಕೊಡೋಕ್ಕೆ ಬಂದಿದ್ದ. ಅವನು ಹೇಳ್ತಿದ್ದ, ಚೌಟ್ರಿಯಿಂದ ಸ್ವಲ್ಪ ದೂರ ಅವ್ರ ಮನೆ, ಸುಮಾರು ಒಂದು 2 ಗಂಟೆನೇ ಆಗ್ತದೆ ಅಂತ. ಮತ್ತೀಗ ನಾವೆಲ್ಲ ಊರಿಗೆ ಬೇರೆ ಹೋಗೋರ, ತಡ ಆಗ್ತದೆ. ಬೇಡ ಬಿಡಿ, ಒಂದು ಕೆಲಸ ಮಾಡೋಣ. ಈಗ ಅಲ್ಲಿ ಅಶ್ವಿನಿ ಮನೆಯಿಂದ ಎಲ್ಲ ನಿಮಗೆ ಸೀರೆ ಬಟ್ಟೆ ತಂದಾರೆ ಕೊಡೋಕ್ಕಂತ, ಅದಕ್ಕೆ ಕೊಡ್ತಾರೆ. ನೀವು ಅದನ್ನು ಇಸ್ಕೊಳ್ಳಿ. ನಾನು ಅವ್ರಿಗೆ ಹೇಳ್ತೀನಿ, ಈಗ ಪದ್ಮತ್ತಿಗೆ ಚಂದ್ರಮಾವಿಗೆ ಎಲ್ಲ ಹೇಳ್ತೀನಿ ಏನು ವಿಷಯ ಅನ್ನೋದು. ಎಲ್ಲರಿಗೆ ಅರ್ಥ ಆಗ್ತದೆ. ಈ ಥರ ಫಂಕ್ಷನ್ ಅಂದಮೇಲೆ ಎಂಥದಾರು ಒಂದು ತರ್ಮುರು ಹಾಗೆ ಆಗ್ತದಲ್ಲ. ನೀವು ಈಗ ಅಶ್ವಿನಿ ಮನೆಗೆ ನೆಂಟ್ರೂಟಕ್ಕೆ ಬರ್ತೀರಲ್ಲ, ಆವಾಗ ಇಟ್ಕೊ ಬನ್ನಿ, ಆವಾಗ ಅಲ್ಲೇ ಕೊಟ್ಟರೆ ಆಗ್ತದೆ. ಆಗಲ್ಲ, ಏನಂತೀರ? ಹ್ಞೂ ಅಕ್ಕ,
ಹಂಗಾರೆ ಹಾಗೆ ಮಾಡ್ತೀವಿ ಅಮ್ಮ, ಹಾಗೆ ಮಾಡೋಣ ಕಣೆ. ಹ್ಞೂ ಸರಿ, ಹಂಗಾರೆ ಬೀಗ್ರೂಟಕ್ಕೆ ಬರೋರೆ ಇಟ್ಕೊ ಬರ್ತೀವಿ. ನೀನೊಂಚು ಹೇಳಾತ ಅವ್ರ ಅಪ್ಪ ಅಮ್ಮಗೆ ಹ್ಞೂ ಆಂಟಿ ಹೇಳ್ತೀನಿ, ನೀವೇನು ತಲೆ ಕೆಡ್ಸ್ಕೊಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಅಲ್ಲ ಈಗ ಬಲ್ಗಡೆ ಎಲ್ಲ ಯಾರು ಬರೋದು, ನೀವು ಬರ್ತೀರೇನಲ್ಲ? ಹಾಂ, ಈ ಅಕ್ಕ ಅಷ್ಟು ಕ್ಲೋಸ್ ಅದಕ್ಕೆಗೆ ಬರ್ತಾರೆ ಅನ್ಸುತ್ತೆ ನೀವೇ ಅಲ್ಲ? ಅಯ್ಯೋ ಇಲ್ಲ, ನಾನು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ರಜೆ ಸಿಕ್ಕಿಲ್ಲ. ಇಲ್ಲ ನಾನು ಬರಲ್ಲ, ಬೇರೆಯವ್ರು ಬರ್ತಾರೆ, ನಮ್ಮೂರು ಮನೇಲಿ ಒಬ್ರು ಇದ್ದಾರೆ, ಅವ್ರು ಬರ್ತಾರೆ, ನಾನು ಬರಲ್ಲ. ಅಯ್ಯೋ ನೀವು ಬರಲ್ಲ? ನಾನು ನೀವು ಬರ್ತೀರಾ ಅಂದ್ಕೊಂಡಿದ್ದೆ. ಮತ್ತು ಹಂಗಾರೆ ನೀವೆಲ್ಲ ನಮ್ಮ ಕಡೆ ಇನ್ನು ಯಾವಾಗ ಬರೋದು? ಯಾವಾಗ ಮದುವೆ ಮನೇಲಿ ಬಂದು ಒಂದು ಮನೆ ನೋಡಿದ್ರೆ ಆಯ್ತು, ಇಲ್ದಿದ್ರೆ ಎಲ್ಲಿ ಬರೋಕ್ಕಾಗ್ತದ್ರಿ? ಹಾಗೇನಿಲ್ಲ ಆಂಟಿ, ಬರ್ತೀವಿ. ಅಶ್ವಿನಿ ನಮಗೆ ಸ್ವಂತ ತಂಗಿ ಥರನೇ ಅಲ್ಲ, ನಾವು ಬೆಂಗಳೂರಲ್ಲಿರೋದು. ಬರ್ತೀವಿ. ಟ್ರೈನ್ ಹುಬ್ಳಿಗೆ ಅಂತೂ ಹೆಂಗೂ ಸುಮಾರು ಟ್ರೈನ್ ಅದಾವೆ, ಟ್ರೈನಲ್ಲಿ ಒಂದು ಸಲ ಬರ್ತೀವಿ. ಈಗೆಲ್ಲ ಒಂದು ಸ್ವಲ್ಪ ಅವ್ರ ಮದುವೆ ಇದರಲ್ಲೆಲ್ಲ ಆಗಿರ್ತಾರೆ, ಸ್ವಲ್ಪ ನಿಧಾನಕ್ಕೆಲ್ಲ ಸೆಟ್ಲಾಗಲಿ, ಬರ್ತೀವಪ್ಪ, ಬರ್ದೇ ಏನು. ಹ್ಞೂ ಅಕ್ಕ, ಬರ್ತಾ ಹೋಗ್ತಾ ಇರಿ. ನಮಗೂ ಅಷ್ಟೇ ಎಲ್ಲ ನೆಂಟ್ರಿಷ್ಟ್ರು ಒಂಥರ ದೂರ ಆದಂಗೆ ಆಗಿದೆ. ನಾವದು ನಮ್ಮಪ್ಪಗೆ ಇಲ್ಲಿ ಕಡೆ ಕೆಲಸ ಆಯಿತು ಅಂತ ಈ ಕಡೆ ಬಂದಿದ್ದ. ಈಗ ಒಂಥರ ಎಲ್ಲ ನೆಂಟ್ರಿಷ್ಟ್ರು ನಮ್ಮನ್ನು ಮರ್ತೇ ಬಿಟ್ಟಾರೆ. ಸುಮಾರು ಫಂಕ್ಷನಿಗೆ ಅಂತ ಮಾಡ್ತಾರೆ ಗೊತ್ತಾ, ನಮ್ಮನ್ನು ಕರೆಯೋದೇ ಇಲ್ಲ. ನಾವು ಬರಲ್ಲ ಅಂತ ಅವರೇ ಅನ್ಕೋತಾರೆ, ನಮ್ಮನ್ನು ಕರೆಯೋದೇ ಇಲ್ಲ. ನಮಗೆ ಹೋಗ್ಬೇಕು ಅಂತ ಮನಸ್ಸಿದ್ರು ಅವ್ರು ಕರೆದಿರಲ್ಲ. ಹೌದು ಹಾಗೆ ಆಗೋದು. ನಿಮಗೆ ಹೇಳಕ್ಕೆ ಈಗ ನಾವು ಅಷ್ಟೇ, ಈಗ ಮದುವೆ ಆಗಿ ನಮ್ಮದೊಂದು 2 ವರ್ಷ ಆಗ್ತಾ ಬಂತು. ನಾವು ಬೆಂಗಳೂರಲ್ಲಿರೋದಾ, ಸುಮಾರು ಫಂಕ್ಷನ್ಸಿಗೆ ನಮಗೂ ಹೇಳಲ್ಲ. ನಮ್ಮ ಅಪ್ಪ ಅಮ್ಮಗೆ, ಅತ್ತೆ ಮಾಮಗೆ ಊರಲ್ಲಿ ಹೇಳ್ತಾರೆ, ಅವ್ರು ಬೆಂಗಳೂರಲ್ಲಿರೋದಲ್ಲ, ಅದು ಈಗ ಗಿಂಪ್ನಿಲೆಲ್ಲ ರಜೆ ಕೊಡಲ್ಲ, ಎಂತ ಬರೋಕ್ಕೆ ಹೋತಾವ ಹುಡುಗರು ಅನ್ನೋದು. ಸುಮಾರು ಫಂಕ್ಷನಿಗೆ ನಮಗೆ ಹೇಳೇ ಇರಲ್ಲ. ಹಂಗೆ ಆತವೆ, ಎಂತ ಮಾಡೋಕ್ಕಾಗದು ಹೇಳಿ. ಹ್ಞೂ ಕಣಪ್ಪ, ಅದೇ ನಾವು ಎಲ್ಲ ಜ್ಞಾನ ಮಾಡಿ ಒಂದು ಸ್ವಲ್ಪ ಈ ಕಡೆದೇ ಸುಮಾರು ಸಂಬಂಧ ಬಂತು. ಅವನಿಗೆ ಗೌರ್ಮೆಂಟ್ ಕೆಲಸದಲ್ಲಿರೋ ಹುಡುಗಿಯರು ಸುಮಾರು ಸೆಟ್ಲ್ಮೆಂಟ್ ಬಂತು. ನಂಗೆ ಮಾತ್ರ ಮಲೆನಾಡು ಕಡೆದೇ ಹುಡುಗಿ ಬೇಕು ಅಂತ ಇಷ್ಟ ಇತ್ತು. ಆಮೇಲೆ ನಮ್ಮ ಮನೇಲಿ ಇವರು ಭಾರೀ ಆಸೆ ಪಟ್ರಪ್ಪ, ಇದೇ ಹುಡುಗಿನ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟರು. ಎಂತ ಮಾಡೋದು, ಅಂದ ಚಂದ ನೋಡೋಕ್ಕೆ ಅವರಿಲ್ಲ, ಎಂತ ಮಾಡೋದು ಹೇಳು. ಹೌದಾ ಆಂಟಿ, ನನಗೂ ವಿಷಯ ಕೇಳಿ ಬೇಜಾರಾಯಿತು. ಎಂತ ಮಾಡೋಕ್ಕಾಗ್ತದೆ ಹೇಳಿ, ಹೋಗಲಿ ಬಿಡಿ. ನೀವು ಖುಷಿಯಾಗಿರಿ ಎಲ್ಲರೂ, ಅವರು ನಿಮ್ಮನ್ನೆಲ್ಲ ಮೇಲಿ ಕಡೆಯಿಂದ ನೋಡ್ತಿರ್ತಾರೆ. ಹ್ಞೂ, ಮಗಳಿಗೆ ಮದುವೆ ಮಾಡ್ತೀರಾ ಆಂಟಿ? ಅಯ್ಯೋ ಇಲ್ಲ ಅಕ್ಕ, ಯಾಕೆ? ಮಾಡಬೇಕು, ಈ ವರ್ಷ ಅಲ್ಲ, ಅದಕ್ಕೆ ಡಿಗ್ರಿ ಮುಗ್ದಿದ್ದು, ಹಾಗಾಗಿ ಸುಮ್ಮನೆ ಬಿಟ್ಟಿವಿ. ಮತ್ತೀಗ ಮುಂದೆ ಓದಬೇಕು, ಡಬಲ್ ಡಿಗ್ರಿ ಮಾಡಬೇಕು ಅಂತ ಅದಾಳೆ. ಈಗ ಎಂಥ ಡಿಗ್ರಿ ಮಾಡ್ತಾಳೋ ಇಲ್ಲ ಜಾಬ್ ಮಾಡ್ತಾಳೋ ನೋಡಬೇಕು. ಇವರು ನಮ್ಮ ನೆಂಟ್ರಿಷ್ಟ್ರೆಲ್ಲ ಮದುವೆ ಮಾಡಿ ಅಂತ ಇದ್ದಾರೆ, ನೋಡಬೇಕು ಎಂತ ಆಗ್ತದೆ ಅಂತ. ಯಾಕೆ ಎಲ್ಲರ ಸೆಟ್ಲ್ಮೆಂಟ್ ಇತ್ತಾ? ನಾವು ನೋಡಿದ್ರು ಮಲೆನಾಡು ಕಡೆನೇ ನೋಡೋದು ಕಣೆ. ಹಾಂ, ನಮ್ಮ ಊರು ಮನೇಲೇ ಒಂದು ಸೆಟ್ಲ್ಮೆಂಟ್ ಇತ್ತು, ಅದೇ ಮತ್ತು ಮದುವೆ ಮಾಡ್ತೀರೇನೋ ಕೇಳೋಣ ಅಂತ ಕೇಳಿದೆ. ಮದುವೆ ಅಂದರೆ ಈಗ ಸದ್ಯಕ್ಕೆ ಮಾಡಲ್ಲ, ಒಂದು 2-3 ವರ್ಷ ತಡೆದು. ಓ ಹೌದಾ, ಅವ್ರ ಮನೇಲಿ ಈ ವರ್ಷ ಮದುವೆ ಮಾಡೋಕ್ಕೆ ಹುಡುಕ್ತಾ ಇದ್ರು.